ಮಹಾಗಣಪತಿ ಅನುಗ್ರಹದಿಂದ ಈ ಜಾಗಕ್ಕೆ ಬಂದು 2 ವರ್ಷದ ಮೊದಲು ವಾಸ್ತುಗಿಡವನ್ನು ತಗೊಂಡೋಗಿದ್ದೀರಿ. ಹಾಗೆ ಮತ್ತೆ ಆ ಗಿಡ ಹೊರಟೋಗಿದೆ ಅಂತ ಅಕ್ಕ ಮತ್ತು ತಂಗಿ ಇಬ್ಬರು ಕೂಡ ಈ ಗಿಡ ತಗೊಂಡೋಗಿದ್ದೀರಿ. ಹಾಗೆ ತಂಗಿಯ ಸಲುವಾಗಿ ಕೂಡ ಗಿಡ ತಗೊಂಡೋಗ್ಲಿಕ್ಕೆ ಬಂದಿದ್ದೀರಿ. ನಿಮ್ಮ ಸಲುವಾಗಿ ಕೂಡ ಗಿಡ ತಗೊಂಡೋಗ್ಲಿಕ್ಕೆ ಬಂದಿದ್ದೀರಿ. ಮುಖ್ಯವಾಗಿ ತುಪ್ಪ ದೀಪ ಹಚ್ಚುತ್ತಾ ಇದ್ದೀರಿ. ತುಪ್ಪ ದೀಪ ಹಚ್ಚಬೇಕು. ನಾನು ಹೇಳಿದೆ ಗಿಡವನ್ನು ಕೊರಿಯರ್ಲಿ ಕಳಿಸ್ಕೊಡ್ಬೋದು ಅಂತ. ಆಗ ನೀವು ಹೇಳಿದೆ, ಗುರುಗಳೇ ಇಲ್ಲ, ನಾವು ಇಲ್ಲಿ ಬರ್ತೇವೆ, ಒಂದು ತುಪ್ಪ ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡಿ ಹೋಗ್ತೇವೆ ಅಂತ ಹೇಳಿದಿರಿ. ಹಾಗೆ ಆ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲ ರೀತಿಯಿಂದಲೂ ಕೂಡ ದೇವರ ಅನುಗ್ರಹದಿಂದ ಒಳ್ಳೆಯದಾಗಿದೆ. ಈಗ ಮುಖ್ಯವಾಗಿ ನಿಮ್ಮ ಮನೆಯವರಿಗೆ ಒಂದು ಸರಿಯಾದಂಥ ಉದ್ಯೋಗ ಸಿಕ್ಕಿದೆ. ನಿಮಗೂ ಕೂಡ ಒಂದು ಉದ್ಯೋಗ ಸಿಕ್ಕಿದೆ. ದೇವರ ಅನುಗ್ರಹದಿಂದ ಸಂಪೂರ್ಣವಾಗಿ ಜೀವನ ಪರ್ಯಂತ ನೆಮ್ಮದಿಯ ಆರೋಗ್ಯಪೂರ್ಣ ಜೀವನದೊಂದಿಗೆ ಸಂತೃಪ್ತಿಯ ಜೀವನ ನಡೆಸೋದಕ್ಕೆ ಅವಕಾಶ ಆಗಲಿ. ನಿಮ್ಮ ಮಗ ಉತ್ತಮ ಅಂಕ ಗಳಿದು ಪಾಸಾಗಿದ್ದಾನೆ. ಇನ್ನೀಗ ಹೈಯರ್ ಎಜುಕೇಷನ್ ಮಾಡ್ತಾನೆ. ದೇವರ ಅನುಗ್ರಹದಿಂದ ಮಕ್ಕಳಿಬ್ಬರ ಭವಿಷ್ಯ ಒಳ್ಳೆಯದಾಗಿ ಸಂಪೂರ್ಣವಾಗಿ ಯಶಸ್ಸಾಗಲಿ ಅಂತ ಶ್ರೀ ಮಹಾಗಣಪತಿಯಲ್ಲಿ ಪ್ರಾರ್ಥನೆ.